ಮೀಟಿಂಗ್ ಮಾಡಿದ್ರು ವಿಧಾನಸೌಧದಲ್ಲಿ, ನೀವು ಪರಮೇಶ್ವರ್ ಅವರು, ಮಾದೇವ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಏನು ಸರ್ ವಿಶೇಷ? ವಿಶೇಷ ಇದ್ದೇ ಇರ್ತದೆ. ಅದೇ ವಿಶೇಷ. ಎಲ್ರಿಗೂ ಒಂದು ಅನುಮಾನ ಇದೆ ಸರ್, ಏನೋ ನಡೀತಿದೆ ಒಳಗಡೆ ಅಂತ ನಡೀತಿದೆ ಅಂತ. ಹೌದಾ? ಅದು ನೀವಿದ್ರೆ ನಡೀಲೇಬೇಕಲ್ಲ ಸರ್, ಏನ್ ರಾಜ್ಯದಲ್ಲಿ ನಡೀಲೇಬೇಕು ಅಂತ ಸರ್. ನಾವು ಅಷ್ಟೇ. ಈಗ ನಡೀತಿದೆಯೋ ನಡೀತಾ ಇಲ್ವೋ ಅವೆಲ್ಲ ಹೇಳೋದಿಕ್ಕೆ ದಿಸ್ ಇಸ್ ಟೂ ಅರ್ಲಿ. ಅದನ್ನೆಲ್ಲ ಹೇಳ್ತೀನಿ ನಿಮಗೆ. ಬಟ್ ಏನೋ ನಡೀತಿದೆ ಅಂತ ಇದೆ ಅಲ್ವ ಸರ್? ನಡೀತಿದೆ ಅಂತಾನೂ ಇಲ್ಲ, ನಡೀತಾ ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಚಿದಂಬರ ರಹಸ್ಯ ಏನಿಲ್ಲ. ನಾನು ಯಾವ್ದು ರಹಸ್ಯ ಹಿಡಿಯಕ್ಕೆ ಹೋಗಲ್ಲ. ನನಗೆ ಯಾಕೆ ರಹಸ್ಯಕ್ಕೆ ಹೋಗಿಸ್ತೀನಿ? ಯಾವ ಶಕ್ತಿ? ದಿವಸನೂ ಮಾಡ್ತಾ ಇದ್ದೀನಲ್ರಿ. ಈಗ ನಿಮ್ ಮುಂದೆ ಕೂತ್ಕೊಂಡು ಮಾತಾಡ್ಬೇಕು ಅಂದ್ರೆ ಶಕ್ತಿ ಇದ್ದಿರ್ತಾರೆ. ಮಾತಾಡಕ್ಕಾಗೋದು ಇದ್ರೆ ನಿಮ್ಮ ಮುಂದೆ ಮಾತಾಡಕ್ಕಾಗ್ತಿದ್ದೇನಪ್ಪ? ನಾಲ್ಕಲ್ಲ ರೀ, ನಾಲ್ಕಂದ ಯಾಕೆ ಹೇಳ್ತೀನಿ? ನಮ್ಮನ್ನ ಶಕ್ತಿ ಕುಂದಿಸ್ತಾ ಇದ್ದೀರಿ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ನೇತೃತ್ವ ಅಂತಾನೂ ಇಲ್ಲ, ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸಮಾವೇಶ ಮಾಡಬೇಕು ಅಂತಿದ್ದೀವಿ. ಏನ್ ಸಮಾವೇಶ ಸರ್? ಆ ಸಮಾವೇಶದ ರೂಪುರೇಷೆಗಳು ಇನ್ನೂ ಫೈನಲ್ ಆಗಿಲ್ಲ. ಕಾಂಗ್ರೆಸ್ ನೇತೃತ್ವದಲ್ಲಿ ಮಾಡ್ತೀವಿ. SC ST ಅಂತ ಏನಲ್ಲ, ಕಾಂಗ್ರೆಸ್ ಬೆಂಬಲಿತರ ಸಮಾವೇಶ ಮಾಡ್ತೀವಿ. ಅದರಲ್ಲಿ SC ST ಇರ್ತಾರೆ, ಎಲ್ಲರೂ ಇರ್ತಾರೆ, ಹಿಂದುಳಿದವರು ಇರ್ತಾರೆ, ಮುಂದುವರೆದವರು ಇರ್ತಾರೆ. ಪಕ್ಷ ಸ್ಟ್ರೆಂಥನ್ ಮಾಡೋದು ಒಂದು ಸಂದೇಶ ಅಷ್ಟೇ. ಈಗ ಬಿಜೆಪಿಯವರು ಮೊದಲೆಲ್ಲ ನೀವೇ ಹೇಳ್ತಾ ಇದ್ರಿ 3 ಬಾಗಿಲು 4 ಬಾಗಿಲು ಅಂತ, ಈಗ ಬಾಗಿಲು ಲೆಕ್ಕನೇ ಇಲ್ಲ, ಅಷ್ಟಾಗ್ಬಿಟ್ಟವೆ. ಈಗ 100 ಆಗ್ಬಿಟ್ಟವೆ. ಅದರಿಂದ ಈಗ ನಾವು ಪಕ್ಷ ಸಂಘಟನೆ ಮಾಡಬೇಕು, ನಾವು ಸ್ಥಳೀಯ ಸಂಸ್ಥೆಗಳು ಚುನಾವಣೆಗೆ ಹೋಗ್ಬೇಕು, ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡೋಣ ಅಂತ ಹೇಳಿ ಇದ್ದೇವೆ. ಯಾಕೆಂದ್ರೆ ನಾವೆಲ್ಲ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದೇವೆ. ಆದರೆ ನಮ್ಮ ಕಾರ್ಯಕರ್ತರು ನಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರಲ್ಲ, ಅವ್ರಿಗೆ ಅಧಿಕಾರ ಕೊಡಿಸುವಂಥದ್ದು ಚುನಾವಣೆಗಳು. ನಾವು ಅದನ್ನು ಕೂಡ ಪ್ರಾಮಾಣಿಕವಾಗಿ ಅವ್ರಿಗೆ ಅಧಿಕಾರ ಕೊಡಿಸೋಕೆ ಪ್ರಯತ್ನ ಮಾಡ್ತೀವಿ. ಕೆಪಿಸಿಸಿ ಮುಖಾಂತರ ಮಾಡ್ತಿರೋದಾ ಇಲ್ಲ ನೀವೇ ಮಾಡ್ತಿರೋದಾ ಸರ್? ಇದು ಕಾಂಗ್ರೆಸ್ ಪರವಾಗಿ ಮಾಡುವಂಥದ್ದು. ಕಾಂಗ್ರೆಸ್ ಅಂದ್ರೆ ಏನ್ ಸರ್? ಇವಾಗ ಸಚಿವರು ಮಾಡ್ತಿರೋದಾ ನೇತೃತ್ವ? ಕೆಪಿಸಿಸಿ ವತಿಯಿಂದ ಮಾಡ್ತಿರೋದಾ? ಕೆಪಿಸಿಸಿ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಸೇರ್ದಂಗೆ, ಸಚಿವರು ಸೇರ್ದಂಗೆ ಮಾಡೋದು. ಯಾಕಂದ್ರೆ ಅಧ್ಯಕ್ಷತೆ DK ಶಿವಕುಮಾರ್ ವಹಿಸ್ಕೊಳ್ಬೇಕು ಸರ್. ಹಾಗಾಗಿ ಅವ್ರು ಕೆಪಿಸಿಸಿ ಅಧ್ಯಕ್ಷರಾದ್ರಿಂದ ಅವರೇ ವಹಿಸ್ಬೇಕು. ಈಗ ಹಾಸನಲ್ಲಿ ವಹಿಸ್ಕೊಳ್ಳಿಲ್ವಾ? ಹಂಗೆ ಅಲ್ಲಿ ಬೆಳಗಾಂನಲ್ಲಿ ನಡೆಸ್ಲಿಲ್ವಾ? ಹಂಗೆ ನಡೆಸ್ತಾರೆ ಎಲ್ಲರೂ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಂದ್ಮೇಲೆ ಎಲ್ಲ ಕಾಂಗ್ರೆಸ್ಸಿಗರು ಭಾಗವಹಿಸ್ಬೇಕು. ಬಿಜೆಪಿ ಪಕ್ಷದಲ್ಲಿ ಸರ್ ಧೈರ್ಯವಾಗಿ ಮೀಟಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನೀವು ಸಮುದಾಯದ ಸಭೆ ಸೇರಕ್ಕೂ ನಿಮ್ಮ ಪಾರ್ಟಿಲಿ ಸ್ವತಂತ್ರ ಇಲ್ವಲ್ಲ ಅಂತ ಬೇಸರ. ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಅಂತ ಹಿಂಗೆ ಅಂತ ಕಾಂಗ್ರೆಸ್ ಅಲ್ಲಿರುವಷ್ಟು ಆಂತರಿಕ ಪ್ರಜಾಪ್ರಭುತ್ವ ಬೇರೆ ಯಾವ ಪಕ್ಷದಲ್ಲೂ ಇಲ್ಲ. ಗೊತ್ತಾಯ್ತಾ? SC ST ಮಿನಿಸ್ಟರ್ಗಳು ಶಾಸಕರು ಊಟಕ್ಕೆ ಸೇರಕ್ ಹೋಟ್ಲಲ್ಲಿ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೂ ಬ್ರೇಕ್ ಹಾಕಿದ್ರು. ಅದು ನೀವು SCP TSP ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರೂ ಬಿಡ್ಲಿಲ್ಲ. ಈಗ ಅವಾಗೆಲ್ಲ ಪ್ರಶ್ನೆಗೂ ಉತ್ತರ ಹೇಳ್ತೀನಿ, ಸ್ವಲ್ಪ ದಿವಸ ಸ್ವಲ್ಪ ಇದೆ ಅಷ್ಟೇ ಹೇಳ್ತೀನಿ. ಗಂಟಲಿದೆ ಸರ್, ಗಂಟಲಿದೆ, ಬಾಯಿ ಬರ್ತಾ ಇಲ್ಲ ಅಂತ. ಗಂಟ್ಲಲ್ಲೂ ಅಲ್ಲಿ ಬರುತ್ತೆ, ಅಲ್ಲಿಗೆ ಬಂದಿಲ್ವಲ್ಲ ಇನ್ನು, ಅಲ್ಲಿ ಬಂದ ಮೇಲೆ ಬಾಯಿಗೆ ಬಂದ್ಬಿಡುತ್ತೆ. ಯಾವುದಕ್ಕೆ? ಅಲ್ಲ ರೀ, ಮುಂದಿನ ನೋಡಿ, ಸಂಘಟನೆ ಮಾಡ್ತಕ್ಕಂಥದ್ದು ನಿರಂತರವಾದಂಥ ಪ್ರಕ್ರಿಯೆ. ಅದು ನಾವು ಚುನಾವಣೆ ನಾಳೆ ವಾರದಲ್ಲಿ ಇಟ್ಕೊಂಡು ಇವತ್ತು ಸಂಘಟನೆ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಈ ರಾಜಕೀಯದಲ್ಲಿ ಚುನಾವಣೆ ಎದುರಿಸೋದೇ ಹೇಗೆ ಅಂದರೆ, ನಾವು ಬೇಸಾಯ ಮಾಡ್ದಂಗೆ. ಬೇಸಾಯಕ್ಕೆ ನಾವು ಬೇಸಿಗೆನಲ್ಲಿ ಗೊಬ್ಬರ ಹೊಡಿತೀವಿ, ಮಳೆ ಬೀಳ್ತಿದ್ದಂಗೆ ಉಳುಮೆ ಮಾಡ್ತೀವಿ, ಆಮೇಲಿಂದ ಹಾರ್ವೆಸ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಇವೆಲ್ಲ ಪ್ರಕ್ರಿಯೆಗಳು ಏನೇನಾಗಬೇಕೋ ಹಂಗೆ. ಹಾರ್ವೆಸ್ಟಿಂಗ್ ಅಂದರೆ ಚುನಾವಣೆ ಮಾಡೋದು ಹಾರ್ವೆಸ್ಟಿಂಗ್ ಪೀರಿಯಡು. ಆ ಹಾರ್ವೆಸ್ಟಿಂಗಿಗೆ ಬರಬೇಕು ಅಂತಲೇ ಏನೆಲ್ಲ ಮಾಡಿರ್ತೀವಿ, ಹಂಗೆ ಚುನಾವಣೆ ಎದುರಿಸ್ಬೇಕಾದ್ರೂ ಕೂಡ ನಾವು ಮೊದಲಿಂದನೂ ಕೂಡ ಯಾವ್ಯಾವ ಸಂದರ್ಭಕ್ಕೆ ಏನೇನು ಕ್ರಮಗಳನ್ನು ಜರುಗಿಸ್ಬೇಕು ಅವೆಲ್ಲ ಜರುಗಿಸಿದ್ರೆ ಮಾತ್ರ ಚುನಾವಣೆ ಮಾಡೋದು. ನೀವು ಏನು ಬೇಸಾಯನೇ ಮಾಡದೆ ಹಾರ್ವೆಸ್ಟ್ ಮಾಡಬೇಕು ಅಂತ ಆಗ್ತದ? ಹಂಗೆ ನೀವೇನು ಪ್ರಯತ್ನ ಸಂಘಟನೆ ಇಲ್ಲದೆ ಚುನಾವಣೆ ಮಾಡಕ್ಕಾಗ್ತದ? ಬಜೆಟ್ ಆದ ಬಳಿಕ ಸರ್ ಕಾಂಗ್ರೆಸ್ನಲ್ಲಿ ಏನೋ ಮೇಜರ್ ಸರ್ಜರಿಗಳಾಗ್ತಾವ ಅಂತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅದೆಲ್ಲ ಹೈಕಮಾಂಡ್ ಕೇಳಬೇಕು, ಹೈಕಮಾಂಡ್ನವರೇ ಹೇಳ್ಬೇಕು. ಅವ್ರಿಗೆಲ್ಲ ನಮ್ಮ ಬಾಯಿಗೆ ನಾವೇ ಬೀಗ ಹಾಕೊಂಡಿದೀವಿ ಅಂತೆಲ್ಲ ಹೇಳುವಂತ ವಿಚಾರಗಳನ್ನು ಅವರಿಗೆ ನೇರವಾಗಿ ಹೇಳ್ತೇವೆ. ಗೊತ್ತಾಯ್ತಾ? ನಾನು ಒಂದು ಒತ್ತಾಯ ನಾನು ಹೈಕಮಾಂಡ್ಗೆ ನೆಕ್ಸ್ಟ್ ವೀಕಲ್ಲಿ ಹೋಗ್ತೀನಿ, 5, 6ನೇ ತಾರೀಕು
ಇಲ್ಲ ಅಂದ್ರೆ 7, 8 ಒಟ್ಟಲ್ಲಿ 10ನೇ ತಾರೀಕು ಒಳಗಡೆ ಹೋಗ್ತೀನಿ. ಏನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಈಗೇನು ವಿಧಾನ ಪರಿಷತ್ತಿನ ನಾಮಿನೇಷನ್ಸ್ಗೂ ಬರ್ತಾ ಇದ್ದ ಆಯ್ಕೆ ಬರ್ತದೆ. ನಂದು ಒಂದು ಮೊದಲಿಂದನೂ ಕೂಡ ಒಂದು ಕಂಟೆನ್ಷನ್ ಏನಿದೆ, ವಿಧಾನ ಪರಿಷತ್ತಿಗೆ ಬುದ್ಧಿವಂತರನ್ನ ಮಾಡಬೇಕು ಅಂತಕ್ಕಂಥದ್ದು. ಆ ವಿಧಾನ ಪರಿಷತ್ತು ಸೃಷ್ಟಿ ಮಾಡಿದ ಉದ್ದೇಶನೇ ಅದು. ಯಾರು ಡೈರೆಕ್ಟ್ ಎಲೆಕ್ಷನ್ ನಲ್ಲಿ ಗೆಲ್ಲಿಕ್ಕಾಗೋದಿಲ್ಲ ಅಂತವ್ರಿಗೆ ಅಲ್ಲಿ ಅವಕಾಶ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಬೈಕ್ಯಾಮರಲ್ಲಿ ಇದನ್ನು ನಾವು ಸಂವಿಧಾನದಲ್ಲಿ ಸೇರಿಸಿರ್ತಕ್ಕಂಥದ್ದು. ಈಗ ಅಲ್ಲಿಗೆ ನನ್ನ ವಾದ ಏನಂದ್ರೆ, ಆ ವಿಧಾನ ಪರಿಷತ್ ಏನಿದೆ 75 ಜನ ಏನಿರ್ತಾರೆ ಅದರಲ್ಲಿ ಈಗ ನಾಮಿನೇಷನ್ ಮಾಡೋದು ಖಾಲಿ ಇರೋದು 4 6 ಮಾಡ್ತಾರೆ. ಆ ನಾಮಿನೇಷನ್ ಮಾಡೋರು ಯಾರು ಇರ್ಬೇಕಪ್ಪ ಅಂದ್ರೆ ಅಲ್ಲಿ ಯಾರು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಇರ್ತವೆ ವಿಧಾನ ಪರಿಷತ್ತಲ್ಲಿ ಅಂತವ್ರಿಗೆ ಮಾಡಬೇಕು ಅನ್ನೋದು ನನ್ನ ವಾದ. ಅದನ್ನ ನಾನು ಹೈಕಮಾಂಡ್ ಮುಂದೆ ಹೋಗಿ ಅವರಿಗೆ ನಾನು ನೀವು ಯಾರಿಗಾರ ಮಾಡಿ ನಿಮ್ ಚಾಯ್ಸು, ಪಕ್ಷದಲ್ಲಿ ನಾನು ಇಂಥನ್ನೇ ಮಾಡಬೇಕು ಇಂಥದ್ದು ಮಾಡಬಾರ್ದು ಅಂತ ನನ್ನ ಚಾಯ್ಸ್ ಇಲ್ಲ. ಬಟ್ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಇನ್ ದ ಕೌನ್ಸಿಲ್ ಶುಡ್ ಬಿ ಅಕಾಮಡೇಟೆಡ್ ಅಂತಕ್ಕಂಥದ್ದು ನನ್ನ ವಾದ ಇದೆ. ಅದನ್ನ ಮತ್ತೊಮ್ಮೆ ಅವರಿಗೆ ಹೇಳಿ ಬರ್ತೀನಿ. ಹೌದು, ಯಾರಲ್ಲಿಲ್ಲ ಆ ಯಾವ ಸಮುದಾಯ ನೋಡಿ, ರಾಜಕೀಯ ಪ್ರಾತಿನಿಧ್ಯ ಇದೆಯಲ್ಲ ಅದು ಧ್ವನಿ ಇಲ್ಲದ ಸಮುದಾಯಕ್ಕೆ ದೊರಕಬೇಕು. ಯಾರಿಗೂ ಅಲ್ಲಿ ಪ್ರಾತಿನಿಧ್ಯ ದೊರಕಿಲ್ಲ ಆ ಸಮುದಾಯಗಳಿಗೆ ಅಲ್ಲಿ ಪ್ರಾತಿನಿಧ್ಯ ದೊರಕಬೇಕು, ಅಂಥದನ್ನು ಕೊಡಬೇಕು. ಇಂದಿನ ಇತಿಹಾಸ ಇದೆ ನಮ್ಮಲ್ಲಿ ನೋಡಿ. ಇಂದಿನ ಇತಿಹಾಸ, ಬಂಗಾರಪ್ಪ ಮುಖ್ಯಮಂತ್ರಿ ಇದ್ದಂತ ಕಾಲದಲ್ಲಿ ಒಬ್ಬ ಜವರಾಯಿ ಶೆಟ್ಟಿ ಅಂತನೂ ಯಾರೋ ಒಬ್ಬನ ಉಪ್ಪಾರು ಸಮುದಾಯದವನ್ನ ಅವರೆಲ್ಲೋ ಇದ್ದವನ್ನ ಕರೆಸಿ ಮಾಡಿದ್ರು, ಗೊತ್ತಾಯ್ತಾ. ಅದೇ ರೀತಿ ದೇವೇಗೌಡರು ಕೂಡ ಒಂದ್ಸರಿ ಇವರಿಗೆ ಯಾರವರು ನಮ್ಮ ಕೆಪಿಎಸ್ಸಿ ಮೆಂಬರ್ ಆಗಿದ್ರಲ್ಲ ಉಪ್ಪಾರು ಪೈಕಿ ಅವರು, ಯುರೋಪ್ ಮೊಯ್ಲಿ ಅವರ ಹತ್ರ PS ಕೂಡ ಆಗಿದ್ರು. ಎಂತ ಚೆನ್ನಾಗಿದೆ ಅವರ ಹೆಸರು, ಉಪ್ಪಾರ್ ಕಮ್ಯುನಿಟಿ ಅವರು ಅಲ್ಲ, PS ಉಪ್ಪಾರ್ ಅಲ್ಲ, ಅವರು ಅವ್ರ ಹೆಸರು ನೋಡಿ MLC ಆಗಿದ್ರು. ಅವರು ವೀರಪ್ಪ ಮೊಯ್ಲಿ ಅವರ ಹತ್ರ ಪ್ರೈವೇಟ್ ಸೆಕ್ರೆಟರಿ ಆಗಿದ್ರು. ಆ ನಂತರ KPSC ಮೆಂಬರ್ ಆದರು. ಅವರನ್ನ ದೇವೇಗೌಡರು ಕರೆಸಿ ವಿಧಾನ ಪರಿಷತ್ತಿಗೆ ಸದಸ್ಯರು ಮಾಡಿದ್ರು, ಉಪ್ಪಾರ್ ಕಮ್ಯುನಿಟಿ ಅವರು ಅಂತೇಳಿ. ಸೊ ಹೀಗೆ ಆಮೇಲೆ ದೇವರಾಜ ಅರಸು ಪೆರುಮಾಳ್ ಅಂತ ಮಾಡಿದ್ರು, ಅವರು ತಿಗಳ ಕಮ್ಯುನಿಟಿಗೆ ಸೇರಿದಂತು. MC ಪೆರುಮಾಳ್ ಅಂತ ಹೇಳಿದ್ರೆ ಅವರಂತದ್ದು ಪೆರುಮಾಳ್ ಅಂತ ಹೇಳಿ ಸಚೇತಕರು ಆಗಿದ್ರು ಪರಿಷತ್ತಲ್ಲಿ. ಹೀಗೆ ಮೈಕ್ರೋಸ್ಕೋಪಿಕ್ ಮೈನಾರಿಟೀಸ್ ಜನರಿಗೂ ಕೂಡ ರಾಜಕೀಯ ಪ್ರಾತಿನಿಧ್ಯ ದೊರಕಬೇಕು. ಅಂಥವ್ರಿಗೆ ನೀವು ಅಲ್ಲಿಗೆ ನಾಮಿನೇಷನ್ ಮಾಡಬೇಕು. ನನ್ನ ಹತ್ರ ಇಂಥ ವ್ಯಕ್ತಿ ಮಾಡಬೇಕು ಅಂತಕ್ಕಂಥದ್ದೇನಿಲ್ಲ. ಬಟ್ ನಮ್ಮ ಉದ್ದೇಶ ಏನಂದ್ರೆ ಎಲ್ರಿಗೂ ಕೂಡ ಸಮಬಾಳು ಸಮಪಾಲು ಅಂತಕ್ಕಂಥದ್ದು ಆಗಲಿ ಅಂತಕ್ಕಂಥದ್ದು ನನ್ನ ಒಂದು ಆಶಯ. ಹೇಳ್ತಾರೆ ಆ ತರದ್ದೆಲ್ಲ ಇಲ್ಲ ಸರ್, ಇರೋದು ಒಂದೇ ಕೋಟ ಪೇಮೆಂಟ್ ಕೋಟ ಅಂತ ನಿಮ್ಮ ಪಾರ್ಟಿಯಲ್ಲಿ. ನಮ್ಮ ಪಾರ್ಟಿಲಿ ಅವೆಲ್ಲ ಸುಳ್ಳುರಿ, ಅವೆಲ್ಲ ಸುಮ್ಮನೆ ನೀವು ನೋಡಿ ಪೇಮೆಂಟ್ ಕೋಟ ಅವು ಇವು ಅವೆಲ್ಲ ಸುಮ್ಮನೆ. ನಮ್ಮ ಹೊರಗಡೆ ಇದ್ದವ್ರು ಯಾರು ಕೊಟ್ಟಿರೋರು ಯಾರು ತಗೊಂಡಿರೋರು ಯಾರು ಹೇಳ, ಓದಿ ಕೊಟ್ಟಿರೋರು ಯಾರು ತಗೊಂಡಿರೋರು ಯಾರು ಹೇಳಿ. ನಿಮ್ಮಲ್ಲ ಮಂತ್ರಿ ಮಾಡೋರಪ್ಪ, ನಮ್ದು ಯಾವ ಪೇಮೆಂಟ್ ಇಲ್ಲಲ್ಲ. ನಮ್ದು ಮೆರಿಟ್ ರೀ. ಹೌದಾ? ಕೆಲವೊಂದು ಸತ್ಯಗಳು ನಿಮ್ಗೆ ಗೊತ್ತಿದ್ರು ಹೇಳ್ದೆ ಕಾಡದೇ ಆ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಇಲ್ಲ ಆಗಲ್ಲಪ್ಪ, ರಾಜಕೀಯ ಏನಲ್ಲ ನೋಡಿ. ಜನಕ್ಕೆ ಒಳ್ಳೇದಾಗುವಂತ ಸಂಗತಿಗಳನ್ನ ಪ್ರಸ್ತಾಪ ಮಾಡೋದು. ಈಗ ಪ್ರಸ್ತಾಪ ಮಾಡಿ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ, ಬರೀ ಗೊಂದಲ ಸೃಷ್ಟಿ ಆಗ್ತವೆ ಅನ್ನೋದು ಬೇಡ ಅಂತ ಅಷ್ಟೇ. ಈಗ ನಾನು ಹೇಳಿದೆ ವಿಧಾನ ಪರಿಷತ್ತಿಗೆ ಆಯ್ಕೆ, ಇಸ್ ಇಟ್ ನಾಟ್ ಎ ಗುಡ್ ಥಿಂಕಿಂಗ್? ಬಿಜೆಪಿ ಆ ರೀತಿ ಸೆಲೆಕ್ಟಿವ್ ಆಗ್ತಿದೆ ಸರ್ ಕೆಲವೊಂದು ರಾಜ್ಯಸಭೆ ವಿಧಾನ ಪರಿಷತ್ತು. ನಾವು ಮಾಡಿದೀವಲ್ಲಪ್ಪ ಹಿಂದೆ, ಬಿಜೆಪಿ ಇತ್ತೀಚೆಗೆ ಅವರು ಅದು ನಾವು ನೋಡ್ಕೊಂಡು ಅವ್ರಿಗೆ ಕಲಿತಾವ್ರಷ್ಟೇ ಅವರು.